ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೊರಟಿರುವ ದೇಶ ಒಂದು ಸಣ್ಣ ರಾಷ್ಟ್ರ, ಆದರೆ ಅತ್ಯಂತ ಅದ್ಭುತ ದೇಶ. ಇದು ಕೆರೆಬಿಯನ್ ಸಮುದ್ರದ ತೀರವನ್ನು, ದಟ್ಟವಾದ ವರ್ಷಾರಗಳನ್ನು ಮತ್ತು ಪ್ರಾಚೀನ ಮಾಯನ್ ಸಂಸ್ಕೃತಿಯ ರಹಸ್ಯಗಳನ್ನು ಒಂದೇ ಜಾಗದಲ್ಲಿ ಹೊಂದಿರುವಂಥ ದೇಶ, ಅದುವೇ ಬೆಲೀಜ್. ಇಂದು ನಾವು ಬೆಲೀಜ್ ದೇಶದ ಟಾಪ್ 10 ಅದ್ಭುತ ವಿಚಿತ್ರಗಳನ್ನು ನೋಡೋಣ, ಬನ್ನಿ. ಫ್ಯಾಕ್ಟ್ ನಂಬರ್ 1, ಇಂಗ್ಲಿಷ್ ಮಾತನಾಡುವ ಕೆರಿಬಿಯನ್ ದೇಶ. ಬೆಲೀಜ್ ನಮ್ಮ ಭಾರತ ದೇಶಕ್ಕೆ ಹೊಸದು ಅನಿಸಬಹುದು, ಆದರೆ ಇಲ್ಲಿ ಅಧಿಕೃತ ಭಾಷೆ ನಮ್ಮೆಲ್ಲರಿಗೂ ತಿಳಿದೇ ಇದೆ, ಅದುವೇ ಇಂಗ್ಲಿಷ್. ಬೆಲೀಜ್ನ ಸುತ್ತಮುತ್ತಲಿನ ಎಲ್ಲ ದೇಶಗಳು ಸ್ಪ್ಯಾನಿಷ್ ಮಾತನಾಡಿದರೂ ಸಹ ಬೆಲೀಜ್ ಒಂದು ಕೆರಿಬಿಯನ್ ದೇಶ ಮತ್ತು ಬ್ರಿಟಿಷ್ ಕಲೋನಿಯಲ್ ಇತಿಹಾಸದ ಕಾರಣ ಇಂಗ್ಲಿಷ್ ಇಲ್ಲಿಯ ಅಧಿಕೃತ ಭಾಷೆ. ಪ್ರವಾಸಿಗರಿಗೆ ಇದು ಒಂದು ದೊಡ್ಡ ಅನುಕೂಲವಾಗಿ ಪರಿಣಮಿಸಿದೆ. ಫ್ಯಾಕ್ಟ್ ನಂಬರ್ 9, ಜಾಗ್ವಾರ್ ರಸ್ತೆಗಳ ದೇಶ. ಬೆಲೀಜ್ನ ಹೆಸರು ಹುಟ್ಟಿದ್ದು ಮಾಯನ್ ಭಾಷೆಯಿಂದ. ಪ್ರಾಚೀನ ಮಾಯನ್ ಭಾಷೆಯಲ್ಲಿ ಬೆಲೀಜ್ ಎಂದರೆ ಮಚ್ಚೆಯ ಹುಲಿಯ ರಸ್ತೆ ಅಥವಾ ಜಾಗ್ವಾರ್ ರಸ್ತೆ. ಇಂದಿಗೂ ಬೆಲೀಜ್ನಲ್ಲಿ ಜಾಗ್ವಾರರ ಸಂಖ್ಯೆ ಅತಿ ಹೆಚ್ಚಾಗಿದೆ. ವಿಶ್ವದ ಮೊದಲ ಜಾಗ್ವಾರ್ ಅಭಯಾರಣ್ಯ ಇಲ್ಲೇ ಇದೆ, ಅದುವೇ ಕಾಕ್ಸ್ಕಮ್ ಬೇಸಿನ್. ಫ್ಯಾಕ್ಟ್ ನಂಬರ್ 8, ಸಾಗರದ ಮಧ್ಯದಲ್ಲಿ ಒಂದು ನೀಲಿ ರಂಧ್ರ. ಈ ಚಿತ್ರ ನಿಮಗೆ ಪರಿಚಯ ಇರಬಹುದು. ಇದು ದಿ ಗ್ರೇಟ್ ಬ್ಲೂ ಹೋಲ್. ಇದು ಸುಮಾರು 300 ಮೀಟರ್ ಅಗಲ ಮತ್ತು 125 ಮೀಟರ್ ಆಳದ ಒಂದು ದೈತ್ಯ ನೀಲಿ ವೃತ್ತ. ವಾಸ್ತವದಲ್ಲಿ ಹಿಮಯುಗದಲ್ಲಿ ಇದು ಒಂದು ಒಣಗಿದ ಗುಹೆಯಾಗಿತ್ತು. ಸಮುದ್ರ ಮಟ್ಟ ಏರಿದಾಗ ನೀರಿನಿಂದ ತುಂಬಿ ಹೋಗಿ ಈಗ ಬ್ಲೂ ಹೋಲ್ ಆಗಿ ಕನ್ವರ್ಟ್ ಆಗಿದೆ. ಡೈವಿಂಗ್ ಪ್ರಿಯರಿಗೆ ಇದು ಒಂದು ಸ್ವರ್ಗವಾಗಿದೆ. ವಿಶ್ವದ 2ನೇ ಅತಿದೊಡ್ಡ ಬ್ಯಾರಿಯರ್ ರೀಫ್. ಆಸ್ಟ್ರೇಲಿಯಾದ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ನಂತರ ವಿಶ್ವದ 2ನೇ ಅತಿದೊಡ್ಡ ಬ್ಯಾರಿಯರ್ ರೀಫ್ ಬೆಲೀಜ್ನಲ್ಲಿದೆ. ಬೆಲೀಜ್ನ ತೀರದಲ್ಲಿಯೇ 300 ಕಿಲೋಮೀಟರ್ಗಿಂತಲೂ ಹೆಚ್ಚು ಉದ್ದದ ಈ ಆಳದ ಬ್ಯಾರಿಯರ್ ರೀಫ್ ಸಮುದ್ರ ಜೀವನದ ಒಂದು ಅದ್ಭುತ ಲೋಕ. ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲಾಗಿದೆ. ಫ್ಯಾಕ್ಟ್ ನಂಬರ್ 6, ಬೆಲೀಜ್ ಫ್ಲಾಗ್. ಬೆಲೀಜ್ನ ರಾಷ್ಟ್ರಧ್ವಜವೇ ಒಂದು ವಿಶಿಷ್ಟ. ವಿಶ್ವದ ಎಲ್ಲ ರಾಷ್ಟ್ರಧ್ವಜಗಳಲ್ಲಿ ಬೆಲೀಜ್ ಧ್ವಜ ಮಾತ್ರ 12 ವಿಭಿನ್ನ ಬಣ್ಣಗಳನ್ನು ಹೊಂದಿದೆ. ಧ್ವಜದ ಮಧ್ಯೆ ಇರುವ ಚಿತ್ರ ಬೆಲೀಜ್ನ ಮರ ಕಟಾವಿಗರ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಇದು ತೋರ್ಪಡುತ್ತದೆ. ನಿಜವಾಗಿಯೂ ಇದು ವರ್ಣರಂಜಿತವಾಗಿದೆ. ಫ್ಯಾಕ್ಟ್ ನಂಬರ್ 5, ಮಾಯನ್ ನಾಗರಿಕತೆಯ ಹೃದಯ ಭಾಗ. ಬೆಲೀಜ್ ಪ್ರಾಚೀನ ಮಾಯನ್ ನಾಗರಿಕತೆಯ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿ ಕ್ಯಾರ್ಕೋಲ್ನ ಕಾನಾ ಪಿರಮಿಡ್ ಇಂದಿಗೂ ಬೆಲೀಜ್ನ ಅತಿ ಎತ್ತರದ ಮಾನವ ನಿರ್ಮಿತ ರಚನೆಯಾಗಿದೆ. ಕಾಡುಗಳ ನಡುವೆ ಈ ಪುರಾತನ ಗೋಪುರಗಳನ್ನು ನೋಡುವ ಒಂದು ಅನುಭವವೇ ಒಂದು ಅತ್ಯದ್ಭುತ. ಫ್ಯಾಕ್ಟ್ ನಂಬರ್ 4, ಒಂದು ದೇಶ 2 ಟೈಮ್ ಝೋನ್ಗಳು. ತಾಂತ್ರಿಕವಾಗಿ ಬೆಲೀಜ್ನಲ್ಲಿ ಏಕಕಾಲಮಾನ ಇದೆ, ಆದರೆ ಬೆಲೀಜ್ನ ಸಣ್ಣ ದ್ವೀಪಗಳು ಮತ್ತು ಕೆಲ ಪ್ರವಾಸಿ ಹೋಟೆಲ್ಗಳಲ್ಲಿ ಬೆಲೀಜ್ ಟೈಮ್ ಅಂತ ಒಂದು ಪದ್ಧತಿ ಇದೆ. ಅಂದರೆ ನಿಮ್ಮ ಅಡುಗೆನ ಬಿಡುವ ವೇಳೆ ಸಮಯ 10 ಗಂಟೆ ಆದರೆ ನಿಜವಾದ ಸಮಯ 9 ಗಂಟೆ 45 ನಿಮಿಷ ಆಗಿರಬಹುದು. ರಿಲ್ಯಾಕ್ಸ್ ಮಾಡಲು ಇದು ಒಂದು ಸಹ ಕಾರಣವಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 3, ಸಂಸ್ಕೃತಿ ಮತ್ತು ಭಾಷೆಗಳ ಮಿಶ್ರಣ. ಬೆಲೀಜ್ನ ಜನಸಂಖ್ಯೆ ಒಂದು ಸುಂದರ ಮಿಶ್ರಣವಾಗಿದೆ. ಇಲ್ಲಿ ಮೆಜಿಸ್ಟೋ, ಕ್ರಿಯೋಲ್, ಗರಿಫುನಾ, ಮಾಯನ್, ಮೆನ್ನೋನೈಟ್ ಮುಂತಾದ ಸಮುದಾಯಗಳು ಒಟ್ಟಿಗೆ ಬಾಳುತ್ತಾರೆ. ಅದರಲ್ಲೂ ಗರಿಫುನಾ ಸಂಸ್ಕೃತಿ ವಿಶೇಷ. ಆಫ್ರಿಕನ್ ಮತ್ತು ಮೂಲ ಜನರ ಸಂಸ್ಕೃತಿ ಕಲಿತ ಈ ಸಮುದಾಯ ತಮ್ಮ ಡ್ರಮ್ ನಾದ ಮತ್ತು ನೃತ್ಯಕ್ಕೆ ಪ್ರಸಿದ್ಧವಾಗಿದೆ. ಇವರ ಸಂಗೀತವು ಯುನೆಸ್ಕೋ ಪರಂಪರೆಯ ಪಟ್ಟಿಯಲ್ಲಿದೆ. ಫ್ಯಾಕ್ಟ್ ನಂಬರ್ 2, ರಾಜತಂತ್ರ. ರಾಣಿ ಎಲಿಜಬೆತ್ರಿಂದ ಗವರ್ನರ್ ಜನರಲ್ವರೆಗೆ ಬೆಲೀಜ್ 1981ರಲ್ಲಿ ಸ್ವತಂತ್ರವಾಯಿತು, ಆದರೆ ಇದು ಇನ್ನೂ ಕಾಮನ್ವೆಲ್ತ್ ರಾಷ್ಟ್ರ. ಇದರ ಅರ್ಥ
ಬೆಲಿಜ್ನ ರಾಜ್ಯಾಂಗ ಪ್ರಮುಖ ಇಂಗ್ಲೆಂಡ್ನ ರಾಜ, ಆದರೆ ನಿಜವಾದ ಆಡಳಿತ ಬೆಲಿಜ್ನ ಪ್ರಧಾನಮಂತ್ರಿ ಮತ್ತು ಗವರ್ನರ್ ಜನರಲ್ ಅವರ ಕೈಯಲ್ಲಿರುತ್ತದೆ. ಇದು ಹಳೆಯ ಮತ್ತು ಹೊಸ ಪದ್ಧತಿಯ ಮಿಶ್ರಣವಾಗಿದೆ. ಫ್ಯಾಕ್ಟ್ ನಂಬರ್ 1, ಸ್ವಾಭಾವಿಕ ಸೌಂದರ್ಯಕ್ಕಾಗಿ ರಾಷ್ಟ್ರೀಯ ಪ್ರತಿಜ್ಞೆ. ನಮ್ಮ ಮೊದಲ ಸ್ಥಾನದ ವಿಚಿತ್ರ, ಬೆಲೀಸ್ ತನ್ನ ಪ್ರಕೃತಿಯನ್ನು ಕಾಪಾಡಿಕೊಳ್ಳಲು ರಾಷ್ಟ್ರೀಯ ಮಟ್ಟದಲ್ಲಿ ಬದ್ಧವಾಗಿದೆ. ಬೆಲೀಸ್ನ 36-40% ಪ್ರದೇಶ ರಾಷ್ಟ್ರೀಯ ಉದ್ಯಾನವನ ಅಥವಾ ಅಭಯಾರಣ್ಯ ಅಥವಾ ಸಂರಕ್ಷಿತ ಪ್ರದೇಶವಾಗಿದೆ. ಪ್ರಪಂಚದಲ್ಲೇ ಇದೊಂದು ಅತಿ ಹೆಚ್ಚಿನ ಶೇಕಡಾವಾರಾಗಿದೆ. ಪರಿಸರ ಸಂರಕ್ಷಣೆ ಅವರ ಗುರಿ ಮತ್ತು ಪ್ರತಿಜ್ಞೆಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಲೀಸ್ ದೇಶದ 10 ಅದ್ಭುತ ವಿಚಿತ್ರಗಳು. ಸಮುದ್ರದ ಆಳ, ಜಂಗಲ್ನ ಎತ್ತರ, ಇತಿಹಾಸದ ಗಾಢತೆ ಮತ್ತು ಸಂಸ್ಕೃತಿಯ ಜೀವಂತ ಬಣ್ಣಗಳು ಇವೆಲ್ಲವುಗಳು ಈ ಸಣ್ಣ ದೇಶದಲ್ಲಿ ಸಮವಸ್ತ್ರವಾಗಿ ಕಂಡುಬಂದಿವೆ. ಪ್ರಕೃತಿ ಪ್ರೇಮಿಗಳು, ಸಾಹಸಿಗರು ಮತ್ತು ಸಂಸ್ಕೃತಿಯ ಅನ್ವೇಷಕರು ಬೆಲೀಸ್ಗೆ ಬರಲು ಕಾತರರಾಗಿರುತ್ತಾರೆ. ಈ ಬೆಲೀಸ್ನ 10 ವಿಚಿತ್ರಗಳಲ್ಲಿ ನಿಮಗೆ ಯಾವ ವಿಚಿತ್ರ ಇಷ್ಟವಾಯಿತೆಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.